ಆಲ್ರೆಡಿ ನನಗೇನಂದರೆ ನಾನು ಮಾಡಿರೋ ಸಿನಿಮಾಸ್ಗಳು ಸಾಕು, ದೊಡ್ಡದಾಗೆಲ್ಲ ಸಹಕಾರ ಸಿಕ್ಕಿದೆ, ಕಲರ್ಸ್ ಒಳ್ಳೆ ದೊಡ್ಡ ಮಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಆ್ಯಕ್ಷನ್ ಸಿನಿಮಾ ಆದಮೇಲೆ ಕುಟುಂಬ ಕೂಡ ದೊಡ್ಡದಾಗಿದೆ, ನಿಮಗೂ ಕೂಡ ಗೊತ್ತು. ಸೊ ಐಮ್ ಹ್ಯಾಪಿ. ಇರಬೇಕಾದ್ರೆ ಆರಾಮಾಗಿ ಅದು ಇರಬೇಕಾದ್ರೆ ಆಗ ಅದ್ರ ಜೊತೆಗೆ ಒಂದಷ್ಟು ಸಮಯ ಕಳೆಯೋಣ ಅಂತ. ಜೊತೆಗೆ ಏನು ಅಂತ ಹೇಳಿದ್ರೆ ತೋಟ ತೊಗೊಂಡೆ, ತೋಟದಲ್ಲಿ ಒಂಚೂರು ಕೆಲಸಗಳು ನಡೀತಾ ಇದೆ, ಈವೆಂಟ್ಸು ಮತ್ತು ತೋಟ ಇರುವಂತಹ ಕಮಿಟ್ಮೆಂಟ್ಗಳು ಮುಗಿಸುವಂಥದ್ದು. ಈಗ ಸಿನಿಮಾ ಏನು ಒಪ್ಕೊಂಡಿದೆ ಅದು ಮುಗಿಸ್ಬೇಕು. ಈ ಕೊಕೇನ್ ಇದಕ್ಕೆ ಒಂಚೂರು ಲೇಟ್ ಆಯಿತು, ಯಾಕೆಂದರೆ ಇದುವರೆಗೂ ಮಾಡಿರೋದಲ್ಲೇ ದೊಡ್ಡ ಬಜೆಟ್, ದೊಡ್ಡ ಸ್ಟಾರ್ ಕಾಸ್ಟ್. ಇವ್ರು ಕೊಟ್ಟಿರೋ ದುಡ್ಡಲ್ಲಿ 2 ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ಹೌದಾ, ಆಯಿತು, ಬೇಡ ಅದು ಆಯಿತು, ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ತುಂಬ ದೊಡ್ಡ ಕಲಾವಿದರ ತಂಡ, ಎಲ್ಲನೂ ಹೊಂದಿಸೋದೇ ಒಂದು ಚಾಲೆಂಜು. ತುಂಬ ಖುಷಿಯಾಯಿತು. ಸೊ ನಾನು ಅಂದ್ಕೊಂಡಿದ್ದು ಎಲ್ಲವೂ ಮಾಡಾಯ್ತು. ನೋಡಿ ಸರ್, ಏನಾಯಿತು, ಚಿತ್ತಾರ ಅವಾರ್ಡ್ಸ್ ಆಯಿತು, ಚಿತ್ರಸಂತೆ ಆಯಿತು, ಜೊತೆಗೆ ನಮ್ಮ ಸಿನಿಮಾ ಯಾವುದು ಸೈಮನ್ ನಾಮಿನೇಷನ್ ಆಯಿತು, ಅಮೇರಿಕಾ ಅಕ್ಕ ಸಮ್ಮೇಳನಕ್ಕೆ ಹೋಗಿ ಬಂದ್ವಿ, ಎಲ್ಲವೂ ಆಗಿದೆ. ಹಿಂಗೆಲ್ಲ ಇದ್ದಾಗ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಅಷ್ಟೇ. ಇರೋ ಸಿನಿಮಾ ಇದು ದೊಡ್ಡ ಸಿನಿಮಾ ಇದು. ಸೊ ಈ ದೊಡ್ಡ ಸಿನಿಮಾ ಆದಮೇಲೆ ಇದ್ರದ್ದೇನಿದೆ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ. ಸೊ ಮುಗಿಸೋ ಹಂತದಲ್ಲಿದ್ದೀನಿ, ಮುಗಿದಿದೆ, ಸಾಕು. ಖುಷಿ ಏನಂತ ಹೇಳಿದ್ರೆ, ತುಂಬ ನಾನು ಇಷ್ಟಪಡೋ ಎಲ್ಲ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡೋದಾಯಿತು. ಕನ್ನಡಕ್ಕೆ ತುಂಬ ಪ್ರತಿಭಾವಂತ ನಟಿಯೊಬ್ಬರು ಹೀರೋಯಿನ್ ಆಗಿ ಕೂಡ ಬಂದರು. ಸೊ ಇದೆಲ್ಲ ಖುಷಿಯಾಗಿದೆ. ತೆಲುಗುಲೇ ಇದ್ದಂಥ ಹುಡುಗಿ ಮಾಡಿದ್ರು. ಒಳ್ಳೆಯದಾಗಲಿ. ಸಿನಿಮಾ ವಿಚಾರವಾಗಿ ಈಗ ಸದ್ಯಕ್ಕೆ ಕಾವೇರಿ ವಿಚಾರವಾಗಿ ಪದೇ ಪದೇ ಒಂದು ಗೊಂದಲ ಇದೆ, ಖ್ಯಾತೆ ಇದೆ. ಸೊ ನೀವೇನು ಹೇಳ್ತೀರಿ ಯಾವತ್ತು ಕನ್ನಡ ಪರ ವಿಚಾರವಾಗಿ? ಎಸ್, ಯಾವಾಗಲೂ ಒಂದೇ ಮಾತು ಹೇಳೋದು, ಕಾವೇರಿ ವಿಚಾರದಲ್ಲಿ ನಾವೆಲ್ಲ ಕನ್ನಡಿಗರು ಒಂದೇ, ಎಲ್ಲ ಭಾರತೀಯರು ಅಷ್ಟೇ, ಎಲ್ಲ ರೈತರು, ನಾವೆಲ್ಲ ರೈತರ ಮಕ್ಕಳು ಸರ್. ಈಗಲೂ ನಾನು ಹೇಳ್ದಲ್ಲ, ಇಲ್ಲಿಂದ ಹೋಗ್ತಾ ಇರೋದು ತೋಟಕ್ಕೆ ಅಂದಮೇಲೆ ನಾನು ರೈತರ ಪರವಾಗಿಲ್ಲ, ಇನ್ಯಾರು ಪರವಾಗಿರ್ತೀವಿ? ಆಬ್ವಿಯಸ್ಲಿ ಎವ್ರಿಬಡಿ ಸ್ಟ್ಯಾಂಡ್ಸ್ ವಿತ್ ಫಾರ್ಮರ್ಸ್ ಓನ್ಲಿ. ಓಕೆ, ಥ್ರೂಔಟ್ ಇಂಡಿಯಾ ಅವ್ರು ಪ್ರಧಾನಮಂತ್ರಿ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಎಲ್ಲರೂ ರೈತ ಬೆಳೆದಿದ್ದು ಅನ್ನನೇ ತಿನ್ನೋದು. ಸೊ ರೈತರಿಗೆ ನಮ್ಮ ಲಾಯಲ್ ಸಪೋರ್ಟ್ ಅದು. ಆ್ಯಂಡ್ ಈಗೇನಾಗಿದೆ, ಮಳೆ ಒಂಚೂರು ಕಡಿಮೆ ಆಗಿದೆ. ತುಂಬ ಜಾಸ್ತಿ ನೀರು ಬಂದಾಗ ನಾವು ಜಾಸ್ತಿನೇ ಎಕ್ಸೆಸ್ ಆಫ್ ವಾಟರ್ ಬಿಟ್ಟಿದ್ದೀವಿ ಸರ್. ಸೊ ಇದು ಅವ್ರಿಗೂ ಕೂಡ ಅರ್ಥ ಆಗಬೇಕು. ವಿಜಯ್ ಅವ್ರು 3ನೇ ತಾರೀಕು ಬರ್ತಾ ಇದ್ದೀರಿ, ಸಂತೋಷ. ಸಿನಿಮಾ ಮಾಡ್ತಾಯಿದ್ರಿ, ನೀವೆಲ್ಲ ಭಾಳ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀರಾ, ರೈತರ ಪರ ಧ್ವನಿಯಾಗಿರೋ ಸಿನಿಮಾ ಮಾಡಿದ್ದೀರಾ. ಈಗ ರೈತರ ಈ ಕಷ್ಟದ ಧ್ವನಿಯನ್ನು ನೋಡಿ, ನಮ್ಮವ್ರು ಎಲ್ಲರೂ, ಕನ್ನಡದವರಾಗಲಿ, ತೆಲುಗು, ತಮಿಳು ಎಲ್ಲ ನಮ್ಮವ್ರೆ, ನಮ್ಮ ರೈತರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಇದು ಮತ್ತೆ ಪ್ರತಿ ಸಲ ಆದಂಗೆ ಆಗೋದು ಬೇಡ. ಆ್ಯಂಡ್ ಈ ಸಲ ಆಗಲ್ಲ. ನಾನು ಅಂದ್ಕೊಂಡಿದ್ದೀನಿ ವಾತಾವರಣ ಕೂಡ ಸಪೋರ್ಟ್ ಮಾಡೋಂಗಿದೆ, ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ನಮ್ಮ ರೈತರು ಚೆನ್ನಾಗಿರ್ಬೇಕು, ಅದ್ರ ಮುಂದೆ ಯಾವುದೂ ಇಲ್ಲ. ಫಸ್ಟ್ ಐ ಆಮ್ ಇಂಡಿಯನ್, ಹಿಂದೂ, ಕನ್ನಡಿಗ, ರೈತರ ಮಗ, ಆಮೇಲೆ ನಾನೊಬ್ಬ ಬಿಗ್ ಬಾಸ್ ವಿನ್ನರ್ ಹೀರೋ, ಫಸ್ಟು ನಾನೊಬ್ಬ ಇಂಡಿಯನ್, ಇದೆಲ್ಲ ಆದಮೇಲೆ ಕನ್ನಡಿಗ ಅಲ್ವಾ. ಸೊ ನಮ್ಮ ಕನ್ನಡಿಗ ಅಂದಮೇಲೆ ನಮ್ಮೆಲ್ಲರೂ ನಾವೆಲ್ಲ ಒಂದೇ. ನಮ್ಮ ರೈತರು ಚೆನ್ನಾಗಿರಬೇಕು. ಸೊ ಇದು ಇಶ್ಯೂ ಅನಾವಶ್ಯಕವಾಗಿ ಈಗಿರೋ 1000 ಸಮಸ್ಯೆ ಇದೆ ಸರ್ ರಾಜ್ಯದಲ್ಲಿ, ತುಂಬ ಸಮಸ್ಯೆ ಇದೆ. ಡ್ರಗ್ ಸಮಸ್ಯೆ ಇದೆ, ಏನೇನೋ ಸಮಸ್ಯೆ. ಅದ್ರ ಮಧ್ಯದಲ್ಲಿ ನೀರು ವಿಚಾರದಲ್ಲಿ ಆಗಬೇಕಾ? ಒಂದೇ ಒಂದು ವರ್ಡ್ ಹೇಳ್ತೀನಿ, ಕೇಳಿಸ್ಕೊಡಿ ಸರ್. ಪ್ರಕೃತಿ ದತ್ತವಾಗಿ ಬರೋದು ಗಾಳಿನ ಎಸಿಲಿ ನಾವು ಕೂತ್ಕೊಂಡು ಮಾಡೋವಂಥದ್ದಾಗಿದೆ. ಕುಡಿಯೋ ನೀರನ್ನ ದುಡ್ಡು ಕೊಟ್ಟು ಕುಡಿಯೋಂಗಿದೆ. ಇದೇ ಆ್ಯಕ್ಚುಲಿ ದುರಂತ. ಇಷ್ಟಿರ್ಬೇಕಾದ್ರೆ ಇರೋ ನೀರನ್ನ ತಮಿಳ್ನಾಡು ಬಿಟ್ಟು ಇನ್ನಷ್ಟು ಕಷ್ಟಪಡುವಂಥದ್ದಾಗಬೇಡ. ಎಲ್ಲ ಒಳ್ಳೆ ಥರಾಗಿ ಎಕ್ಸಸ್ ಆಗಿ ಮಳೆ ಬಂದು ಎಕ್ಸ್ಟ್ರಾ ಬಂದು ನಾವೇ ಖುಷಿನ ಬಿಟ್ಕೊಡ್ತೀವಿ. ಅದನ್ನು ಯಾವುದಕ್ಕೂ ನೀರನ್ನ ಕಟ್ಟಾಕೊಳ್ಳೋಕ್ಕಾಗಲ್ಲ ಸರ್. ಒಂದು ಹಂತಕ್ಕೆ ತಡಿಬೋದಷ್ಟೇ. ಎಕ್ಸಸ್ ಆಫ್ ನೀರಿದ್ದರೆ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಹೋಗುತ್ತೆ. ಬಟ್ ಬಲವಂತವಾಗಿ ತಗೊಳಕ್ಕೆ ಹೋಗಬೇಡಿ ವಿಜಯ್ ಅವರೇ ಅಂತ ನಾನು ಈ ಮೂಲಕ ಹೇಳ್ತೀನಿ. ನೀವು CM ಆಗಿದ್ದೀರಾ, ಸಂತೋಷ. ಬಲವಂತವಾಗಿ ನಮ್ಮ ರೈತರ ಕಣ್ಣೀರನ್ನು ಪಡ್ಕೋಬೇಡಿ, ನಮ್ಮ ರೈತರ ಆಶೀರ್ವಾದ ತಗೊಳ್ಳಿ. ನೀವು CM ಆಗಿದ್ದು ಇನ್ನೂ 10 ವರ್ಷ ಆಗಿ, ನಮ್ಮ ರೈತರ ಆಶೀರ್ವಾದ ತಗೊಳ್ಳಿ. ಓಕೆ, ನಾನು ಹೇಳ್ತೀನಿ ಸತ್ಯ, ಬೇಕು ಇವ್ರ ಮೇಲೆ ಆಣೆಗೂ ಸತ್ಯ. ಖಂಡಿತ ಒಳ್ಳೆಯದಾಗಲಿ. ಥ್ಯಾಂಕ್ ಯು.